ಭೂಮಿ ನಮ್ಮ ಜೀವಂತ ಗ್ರಹ. ಇದು 8ನೇ ತರಗತಿಯ ಭೂಗೋಳಶಾಸ್ತ್ರದ ಅಧ್ಯಾಯಗಳು. ಭೂಮಿಯ ಹೆಸರುಗಳು: ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ನೀಲಿ ಗ್ರಹ. ಭೂಮಿಯು ಸೂರ್ಯನ ಪರಿವಾರದ 5ನೇ ದೊಡ್ಡ ಗ್ರಹವಾಗಿದೆ. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ 4 ಪಟ್ಟು ದೊಡ್ಡದು. ಸೂರ್ಯನ ವ್ಯಾಸಕ್ಕಿಂತ 107 ಪಟ್ಟು ಚಿಕ್ಕದು. ಭೂಮಿಯ ಭೌಗೋಳಿಕ ಕ್ಷೇತ್ರ 510 ದಶಲಕ್ಷ ಚದರ ಕಿಲೋಮೀಟರ್ಗಳು. ಇದರಲ್ಲಿ ನೀರು 361 ದಶಲಕ್ಷ ಚದರ ಕಿಲೋಮೀಟರ್, ಅಂದರೆ 70% ನೀರೈತಿ. 29% ಭೂಭಾಗದಿಂದ ಆವೃತವಾಗೈತಿ. ಭೂಮಿ ಮತ್ತು ಜಲಭಾಗ ಕ್ಷೇತ್ರ 1:2.43 ಅಷ್ಟು ಅನುಪಾತವನ್ನು ಹೊಂದೈತಿ. ಭೂಮಿಯ ಆಕಾರವನ್ನು ಭೂಮ್ಯಾಕಾರ ಜಿಯಾಯ್ಡ್ ಎಂದು ಕರೆಯುತ್ತಾರೆ. ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತಿದೆ. ಆದ್ದರಿಂದ ಇದನ್ನು ಭೂಮ್ಯಾಕಾರ ಎಂದು ಕರೆಯುತ್ತಾರೆ. ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್. ಧ್ರುವೀಯ ವೃತ್ತದ ವ್ಯಾಸ 12,714 ಕಿಲೋಮೀಟರ್. ಸಮಭಾಜಕದ ವೃತ್ತದ ಸಮಭಾಜಕ ಸುತ್ತಳತೆ 40,076 ಕಿಲೋಮೀಟರ್. ಧ್ರುವೀಯ ಸುತ್ತಳತೆ 40,008 ಕಿಲೋಮೀಟರ್. ಹೀಗೆ 42 ಕಿಲೋಮೀಟರ್ ವ್ಯತ್ಯಾಸ ಇರುವುದರಿಂದ ಜಿಯಾಯ್ಡ್ ಎಂದು ಕರೆಯುತ್ತಾರೆ. ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವೃತ್ತದ ವ್ಯಾಸದ ನಡುವೆ 42 ಕಿಲೋಮೀಟರ್ ವ್ಯತ್ಯಾಸ ಐತಿ. ಭೂಮಿಯ ಮೇಲ್ಮೈ ಇರುವ ಭೂಭಾಗವನ್ನು ನಾವು ಖಂಡಗಳು ಎನ್ನುತ್ತೇವೆ. ಖಂಡಗಳು ಎಷ್ಟು ಖಂಡಗಳು ಅಂದರೆ 7 ಖಂಡಗಳು: ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೇರಿಕಾ ಖಂಡ, ದಕ್ಷಿಣ ಅಮೇರಿಕಾ ಖಂಡ, ಅಟ್ಲಾಂಟಿಕ್, ಯುರೋಪ್, ಆಸ್ಟ್ರೇಲಿಯಾ ಖಂಡಗಳು. ಭೌಗೋಳಿಕವಾಗಿ ದೊಡ್ಡ ಖಂಡ ಏಷ್ಯಾ ಖಂಡ. ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ. ಭೂಮಿ ಮೇಲಿನ ವಿಸ್ತಾರವಾದ ಜಲರಾಶಿಗೆ ಮಹಾಸಾಗರಗಳು ಎಂದು ಕರೆಯುತ್ತೇವೆ. 4 ಮಹಾಸಾಗರಗಳಾಗಿ ವಿಂಗಡಿಸಲಾಗಿದೆ: ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಸಾಗರ. ಸಾಗರಗಳಲ್ಲಿ ದೊಡ್ಡ ಮತ್ತು ಆಳವಾದ ಸಾಗರ ಪೆಸಿಫಿಕ್ ಸಾಗರ. ಚಿಕ್ಕ ಮತ್ತು ಕಡಿಮೆ ಆಳವನ್ನು ಹೊಂದಿದ ಸಾಗರ ಆರ್ಕ್ಟಿಕ್ ಸಾಗರ. ಉತ್ತರ ಗೋಳಾರ್ಧದಲ್ಲಿ 60% ಭೂಭಾಗವಿದ್ದು 40% ಜಲರಾಶಿಯಿಂದ ಕೂಡೈತೆ. ಆದ್ದರಿಂದ ಇದನ್ನು ಭೂಪ್ರಧಾನ ಗೋಳ ಎಂದು ಕರೆಯುತ್ತಾರೆ. ದಕ್ಷಿಣ ಗೋಳಾರ್ಧದಲ್ಲಿ 19% ಭೂಭಾಗವಿದ್ದು 81% ಜಲರಾಶಿ ಇದೆ. ಆದ್ದರಿಂದ ಜಲಪ್ರಧಾನ ಗೋಳ ಎನ್ನುವರು. ಈಗ ನೆಕ್ಸ್ಟ್ ಅಕ್ಷಾಂಶಗಳು. ಅಕ್ಷಾಂಶಗಳೆಂದರೇನೆಂದರೆ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆ. 0 ಡಿಗ್ರಿ ಮಹಾವೃತ್ತವಾಗಿದ್ದು ಅಲ್ಲಿಂದ ಉತ್ತರ ಮತ್ತು ದಕ್ಷಿಣಕ್ಕಿರುವ ಅಕ್ಷಾಂಶಿಕ ವರ್ತುಲಗಳು ಚಿಕ್ಕದಾಗುತ್ತವೆ. ಉತ್ತರದಿಂದ ದಕ್ಷಿಣಕ್ಕಿರುವ ಗೋಳದ ಮೇಲೆ ಒಟ್ಟು ಅಕ್ಷಾಂಶಗಳು 181. ಸಮಭಾಜಕ ವೃತ್ತವನ್ನು ಒಳಗೊಂಡು ಅಕ್ಷಾಂಶಗಳ ಸಂಖ್ಯೆ 181 ಆಗಿದೆ. ಮತ್ತು ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ನಡುವಿರುವ ಅಂತರ 119.4 ಕಿಲೋಮೀಟರ್ಗಳು. ಇಲ್ಲಿ 0 ಅಕ್ಷಾಂಶ ಎಂದರೆ ಸಮಭಾಜಕ ವೃತ್ತ 23.30. ಉತ್ತರ ಅಕ್ಷಾಂಶ ಇದಕ್ಕೇನಂತಾರಂದ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. 23.30 ದಕ್ಷಿಣ ಅಕ್ಷಾಂಶ ಮಕರ ಸಂಕ್ರಾಂತಿ. 60.30 ಉತ್ತರ ಅಕ್ಷಾಂಶ ಅಂದರೆ ಉತ್ತರ ಧ್ರುವದ ವೃತ್ತ ಆರ್ಕ್ಟಿಕ್. 66.30 ದಕ್ಷಿಣ ಅಕ್ಷಾಂಶ ದಕ್ಷಿಣ ಧ್ರುವದ ವೃತ್ತ, ಇದಕ್ಕೆ ಅಟ್ಲಾಂಟಿಕ್ ಅಂತ ಕರೀತಾರೆ. 90 ಉತ್ತರ ಅಕ್ಷಾಂಶ ಉತ್ತರ ಧ್ರುವ, 90 ದಕ್ಷಿಣ ಅಕ್ಷಾಂಶ ದಕ್ಷಿಣ ಧ್ರುವ.
ನೆಕ್ಸ್ಟ್ ರೇಖಾಂಶಗಳು. ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆ. ಪ್ರಧಾನ ರೇಖಾಂಶ ಅಂದ್ರೆ ಗ್ರೀನ್ವಿಚ್ ರೇಖಾಂಶ. ಪೂರ್ವ ಮತ್ತು ಪಶ್ಚಿಮಕ್ಕೆ ಒಂದೇ ಕೋನಿನ ಅಂತರದಲ್ಲಿರುವ ಪ್ರದೇಶಗಳನ್ನು ಸಂಧಿಸುವ ಹಾಗೂ ಸಮಭಾಜಕ ವೃತ್ತದ ಮೇಲೆ ಡಿಗ್ರಿಗಳಲ್ಲಿ ಅಳೆಯುವ ಕಾಲ್ಪನಿಕ ರೇಖೆಯಾಗಿದೆ. ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆಡಿಟೇರಿಯನ್ ರೇಖೆಗಳೆನ್ನುವರು. ಒಂದು ರೇಖಾಂಶಗಳು 360 ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ 111 ಕಿಲೋಮೀಟರ್ಗಳು. ಒಟ್ಟು ರೇಖಾಂಶಗಳು 360 ಅದಾವು. ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ 111 ಕಿಲೋಮೀಟರ್. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶ ಇರುವ ವೇಳೆಯ ವ್ಯತ್ಯಾಸ 4 ನಿಮಿಷ. ಅಂದರೆ 15 ರೇಖಾಂಶಗಳಂದ್ರೆ 1 ಗಂಟೆ. ನಾವು ಪಶ್ಚಿಮದಿಂದ ಪೂರ್ವದ ಕಡೆ ಚಲಿಸುವಾಗ ವೇಳೆ ಹೆಚ್ಚಾಗುತ್ತದೆ. ಪೂರ್ವದಿಂದ ಪಶ್ಚಿಮ ಕಡೆ ಚಲಿಸುವಾಗ ವೇಳೆ ಕಡಿಮೆಯಾಗುತ್ತದೆ. ಸ್ಥಾನಿಕ ವೇಳೆ. ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಸ್ಥಳದ ರೇಖಾಂಶ ಮತ್ತು ಸೂರ್ಯನ ಸ್ಥಾನಕ್ಕನುಗುಣವಾಗಿ ಹೇಳಬಹುದು. ಪ್ರಮಾಣ ವೇಳೆ. ದೇಶದ ಮಧ್ಯದಲ್ಲಿ ಹಾದುಹೋಗುವ ರೇಖಾಂಶವನ್ನು ಆಧರಿಸಿ ಪ್ರಮಾಣ ವೇಳೆಯನ್ನು ನಡೆಯುತ್ತಾರೆ. ಭಾರತದಲ್ಲಿ 82 ಡಿಗ್ರಿ ಪೂರ್ವ ರೇಖಾಂಶ. ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮೂಲಕ ಹಾದು ಹೋಗ್ತದೆ. ಗ್ರೀನ್ವಿಚ್ ವೇಳೆಗಿಂತ 5 ಗಂಟೆ 30 ನಿಮಿಷ ಮುಂದೆ ಇದೆ. ವೇಳಾವಲಯಗಳು. ರಷ್ಯಾ 11 ವೇಳಾವಲಯಗಳು. USA ಮತ್ತು ಕೆನಡಾ 5. ಆಸ್ಟ್ರೇಲಿಯಾ 3. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ 3 ರಿಂದ 4 ಗಂಟೆ ವ್ಯತ್ಯಾಸವಿರುತ್ತದೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ 180 ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕುಡೊಂಕಾಗಿ ಎಳೆಯಲಾಗಿದೆ. ಅದನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ. ಹಡಗು ಮತ್ತು ವಿಮಾನದಲ್ಲಿ ಪ್ರಯಾಣಿಸುವಾಗ ರೇಖೆಯನ್ನು ದಾಟುವಾಗ ಪ್ರಯಾಣಿಕರು ದಿನಾಂಕ ಮತ್ತು ದಿನವನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ಯಾವುದೇ ಹಡಗು ಆ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಒಂದೇ ದಿನ 2 ಬಾರಿ ಪಡೆಯುತ್ತೇವೆ. ಪೂರ್ವದಿಂದ ಪಶ್ಚಿಮದ ಕಡೆ ದಾಟುವಾಗ ಒಂದು ದಿನ ಕಳೆದುಕೊಳ್ಳಬೇಕಾಗುತ್ತದೆ.